ಮೈಸೂರಿನಲ್ಲಿ ಗಿರಿವಿ ಚಿನ್ನ ಕೊಳ್ಳುವುದಾಗಿ ಗ್ರಾಹಕರಿಗೆ ಮೋಸ ಮಾಡಿರುವಂತ ಘಟನೆ ಇದು. ಎಸ್ಟಿಜೆ ಗೋಲ್ಡ್ ಮಾಲೀಕನ ವಿರುದ್ಧ ಸಾಲು ಸಾಲು ದೂರುಗಳು ಬಂದಿದ್ದಾವೆ. ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ ಗ್ರಾಹಕರೇ ಕಂಪ್ಲೇಂಟ್ ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಜನರಿಂದ ಚಿನ್ನತಂಬಿ ವಿರುದ್ಧ ದೂರು ದಾಖಲಾಗಿದೆ. ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿರುವ ಆರೋಪ ಇವರ ಮೇಲೆ ಕೇಳಿಬಂದಿದೆ. ಸದ್ಯ ಅರೆಸ್ಟ್ ಆಗಿ ಜೈಲಿನಲ್ಲಿರುವ ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ 2017ರಿಂದಲೂ ಕೂಡ ಅಡವಿಟ್ಟ ಚಿನ್ನವನ್ನ ಕೊಳ್ಳುತ್ತಿರುವ ಚಿನ್ನತಂಬಿ ಬಿಡಿಸಿಕೊಂಡ ಹಣಕ್ಕೆ ಸರಿಯಾಗಿ ಹಣವನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಈತನ ಮೇಲೆ ಕೇಳಿಬಂದಿದೆ. ಚಿನ್ನದ ತೂಕ ಮೋಸ ಮಾಡಿ ಜನರಿಗೆ ವಂಚನೆ ಎಸಗಿದ ಆರೋಪವೂ ಇದೆ. ಈ ಹಿಂದೆ ಸೂರು ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಸಿಸಿಬಿ ಪೊಲೀಸರ ಮೂಲಕ ಎಫ್ಐಆರ್ ಅನ್ನ ಪೊಲೀಸರು ಮಾಡಿಸಿದ್ರು. ಮೈಸೂರು ಸಿಸಿಬಿ ಪೊಲೀಸರ ಮುಂದೆ ಸರಣಿ ದೂರುಗಳು ಕೂಡ ದಾಖಲಾಗಿದ್ವು. ಚಿನ್ನ ಅಡ ಇಟ್ಕೊಂಡ ಅಡ ಹೆಸರಿನಲ್ಲಿ ಮಹಾ ಮೋಸ ಮಾಡಿರುವಂತ ವಿಚಾರ ಇದು. ಮೈಸೂರಿನಲ್ಲಿ ಕೋಟಿ ಕೋಟಿ ಟೋಪಿ ಹಾಕಿದ ಐನಾತಿ ಆರೋಪಿ ಸೌಂದರ್ ರಾಜ್ ವಿರುದ್ಧ 70ಕ್ಕೂ ಹೆಚ್ಚು ಜನರಿಂದ ದೂರು ದಾಖಲಾಗಿದೆ. ಸದ್ಯ ಜೈಲಲ್ಲಿ ಆರೋಪಿ ಇದ್ದಾನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈ ವ್ಯಕ್ತಿ ಯಾರು ಸೌಂದರ್ ರಾಜ್ ಇದ್ದಾನಲ್ಲ, ಈತ ಹೇಗೆಲ್ಲ ಮೋಸ ಮಾಡ್ತಾ ಇದ್ದ ಜನರಿಗೆ, ಹಾಗೆ ಸಂತ್ರಸ್ತರು ಏನ್ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಏನಿದೆ ಇಲ್ಲಿವರೆಗಿನ ಅಪ್ಡೇಟ್ಸ್ ವಿನೋದ್? ರಜಿತ್, ಬಹಳ ಪ್ರಮುಖವಾಗಿ ಚಿನ್ನತಂಬಿ ಅಲಿಯಾಸ್ ಸೌಂದರ್ ರಾಜ್ ಅಂತ ಹೇಳಿ ಈತ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಏನೋ ಹೆಚ್ಚಿನ ಬೆಲೆಗೆ ಚಿನ್ನವನ್ನು ಅಡ ಇಟ್ಕೊಳ್ತೀನಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾ ಇದ್ದ. ಇದರ ನೋಡಿದಂತಹ ಜನರು ಈ ತರ ಅಂಗಡಿಗಳಿಗೆ ಬಂದು ಏನೋ ಚಿನ್ನವನ್ನ ಅಡ ಇಡ್ತಾ ಇದ್ರು. ಚಿನ್ನ ಅಡ ಇಟ್ಟಿದ ಕ್ಷಣಾರ್ಧದಲ್ಲಿ ಆ ಒಂದು ಚಿನ್ನವನ್ನ ಕರಗಿಸ್ತಾ ಇದ್ದ. ಅವರ ಮುಂದೆ ಚಿನ್ನವನ್ನ ಕರಗಿಸಿ ಈ ಚಿನ್ನ ಪರಿಶುದ್ಧವಾದಂತಹ ಚಿನ್ನ ಅಲ್ಲ, ತಾಮ್ರ ಮಿಕ್ಸ್ ಆಗಿದೆ, ಜೊತೆಗೆ ಒಂದಷ್ಟು ಸುಳ್ಳುಗಳನ್ನ ಹೇಳಿ ಅವರಿಗೆ ಮೋಸವನ್ನ ಮಾಡ್ತಾ ಇದ್ದ. ಜೊತೆಗೆ ಅವರು ಕೊಟ್ಟಿದಂತಹ ಆರಂಭದಲ್ಲಿ ಚಿನ್ನವನ್ನು ತಂದುಕೊಟ್ಟ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಬೆಲೆಯನ್ನು ಮಾತಾಡ್ತಾ ಇದ್ದ. ಆದ್ರೆ ಚಿನ್ನವನ್ನ ಕರಗಿದ ನಂತರದಲ್ಲಿ ಹಣವನ್ನ ಕಡಿಮೆ ಕೊಡ್ತಾ ಇದ್ದ. ಯಾರೆಲ್ಲ ಒಂದಷ್ಟು ಗಲಾಟೆಗಳನ್ನ ಮಾಡ್ತಾ ಇದ್ರು ಅವರಿಗೆ ತನ್ನ ಬಾಡಿ ಗಾರ್ಡ್ಸ್ ಗಳ ಮೂಲಕವಾಗಿ ಎದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ. 2017ರಿಂದ 2026 ಕೂಡ ಈತ ಮೈಸೂರಿನ ಸುಮಾರು 5ರಿಂದ 6 ಸ್ಥಳಗಳಲ್ಲಿ ಈ ರೀತಿಯಾದಂತಹ ಚಿನ್ನವನ್ನ ಅಡಗಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಯಾವುದೇ ರೀತಿಯಾದಂತಹ ದೂರುಗಳು ಕೂಡ ಇಲ್ಲಿವರೆಗೂ ದಾಖಲಾಗಿರಲಿಲ್ಲ. ದೂರನ ದಾಖಲು ಮಾಡೋದಕ್ಕೆ ಮುಂದಾದ್ರೆ ಅವರಿಗೆ ಸೆಟ್ಲ್ಮೆಂಟ್ ಮಾಡುವಂತಹ ಕೆಲಸವನ್ನ ಮಧ್ಯವರ್ತಿಗಳ ಮೂಲಕವಾಗಿ ಮಾಡಿಸ್ತಾ ಇದ್ದ. ಸೊ ಹೀಗಾಗಿ ಒಂದೇ ಒಂದು ದೂರುಗಳು ಕೂಡ ಎಲ್ಲೂ ದಾಖಲಾಗಿರಲಿಲ್ಲ. ಸಾಕಷ್ಟು ಜನರು ದಿನಕ್ಕೆ ಸುಮಾರು ಅರ್ಧದಿಂದ 1 ಕೆಜಿ ಚಿನ್ನವನ್ನ ಕರಗಿಸ್ತಾ ಇದ್ದ. ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದ. ಸೊ ಯಾವಾಗ ಕಳೆದ ಹಲವು ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ವಂಚನೆಗೊಳದಂತಹ ಗ್ರಾಹಕರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಆಗ ಎಚ್ಚೆತ್ತಂತಹ ಪೊಲೀಸರು ಈ ತರ ಬಂಧಿಸುವಂತಹ ಕೆಲಸ ಮಾಡಿದ್ರು. ಇದಾದ ಬಳಿಕ ಬೆಳಗಾವಿಯಲ್ಲಿ ಯಾವಾಗ ಒಂದು ಪ್ರಕರಣ ದಾಖಲಾಯಿತು, ಶಿವಾನಂದ ಅವರ ವಿರುದ್ಧವಾಗಿ 4,000 ಕೋಟಿ ಹಗರಣದ ಪ್ರಕರಣ ದಾಖಲಾಯಿತು. ಇದಾದ ಬಳಿಕ ಎಚ್ಚೆತ್ತಂತಹ ಪೊಲೀಸರು ಕೂಡ ಮೈಸೂರು ಪೊಲೀಸರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರು ಸಿಸಿಬಿ ಪೊಲೀಸರ ಮುಂದೆ ತಮ್ಮ ಅವರ ಏನೋ ದಾಖಲೆಗಳೊಂದಿಗೆ ಬರಬೇಕು ಅಂತ ಹೇಳಿ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಕೇವಲ 3ರಿಂದ 4 ದಿನಗಳಲ್ಲಿ ಬರೋಬ್ಬರಿ 70ರಿಂದ 75 ಜನರು ಈಗ ದೂರು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಸುಮಾರು ಬರೋಬ್ಬರಿ 10 ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಈತ ಗ್ರಾಹಕರಿಗೆ ಮೋಸವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈಗ ಸುಮಾರು 70ಕ್ಕೂ ಹೆಚ್ಚಿನ ದೂರು ದಾಖಲು ಮಾಡಿದ ಕಾರಣಕ್ಕಾಗಿ ಬಡ್ಸ್ ಆಕ್ಟ್ ನ ಅಡಿಯಲ್ಲಿ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಯಾರೆಲ್ಲ ದೂರು ಕೊಡಕ್ಕೆ ಬರ್ತಾ ಇದ್ದಾರೆ ಆ ಆಕ್ಟ್ ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಜೈಲಲ್ಲಿರುವಂತಹ ಚಿನ್ನತಂಬಿ ಕೋಟ್ಯಾಂತರ ರೂಪಾಯಿ ಈಗಾಗಲೇ 10 ವರ್ಷಗಳಲ್ಲಿ ದಿನಕ್ಕೆ ಅರ್ಧ ಕೆಜಿ ಚಿನ್ನವನ್ನ ಮೋಸ ಮಾಡಿದ್ದಾರೆ ಅಂತಂದ್ರೆ ನೀವೇ ಊಹಿಸ್ಕೋಬಹುದು ಚಿನ್ನದ ರೇಟ್ ಯಾವ ರೀತಿಯಾಗಿದೆ. ಸೊ ಹೀಗಾಗಿ ಅಡ್ವರ್ಟೈಸ್ಮೆಂಟ್ ಕೊಡುವ ಮೂಲಕವಾಗಿ ಈತ ಗ್ರಾಹಕರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿರುವಂತದ್ದು. ಸದ್ಯ ಸಿಸಿಬಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆ ಕೈಗೊಂಡಿದ್ದಾರೆ. 70 ಜನ ಏನ್ ಬಂದಿದ್ದಾರೆ ಅವರ ಬಳಿ ಇರುವಂತಹ ದಾಖಲೆಗಳಿರ್ಬೋದು, ಜೊತೆಗೆ ಅವರು ಮೋಸ ಹೋಗಿರುವಂತಹ ಯಾವೆಲ್ಲ ಚೀಟಿಗಳ ಕೊಟ್ಟಿದ್ದ ಅದನ್ನ ಸರೆಂಡರ್ ಮಾಡಿ ಈಗ ಪೊಲೀಸರು ಕೂಡ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ರಂಜಿತ್, ಓಕೆ. ಹಾಗೆ ವಿನೋದ್, ಸದ್ಯಕ್ಕೆ ಎಷ್ಟು ಜನ ಈತನಿಂದ ಮೋಸ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಎಷ್ಟು ಕಂಪ್ಲೇಂಟ್ ಇಲ್ಲಿವರೆಗೂ ದಾಖಲಾಗಿದೆ? ಸದ್ಯ ಈಗ ಈ ಹೊತ್ತಿನ ವಿವಾದ ಏನು? ಆತ ಆಲ್ರೆಡಿ ಜೈಲಿನ ಒಳಗಡೆ ಇದ್ದಾನೆ. ಈ ಹೊತ್ತಿಗೆ ಏನು ಪ್ರಸ್ತುತ ಅಂತ?
ರಂಜಿತ್, ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ ಈತ ಗ್ರಾಹಕರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮೋಸವನ್ನ ಮಾಡ್ತಾ ಇದ್ರು ಕೂಡ ದೂರು ಕೊಡ್ತಾ ಇರಲಿಲ್ಲ. ಯಾಕಂತಂದ್ರೆ ದೂರು ಕೊಡೋದಕ್ಕೆ ಈತ ಪೊಲೀಸ್ ಠಾಣೆಗೆ ಗ್ರಾಹಕರು ಮುಂದಾದ್ರೆ ಪೊಲೀಸ್ ಠಾಣೆಗೆ ಮಧ್ಯವರ್ತಿಗಳೆಲ್ಲ ಕಳಿಸಿ ಪೊಲೀಸ್ ಠಾಣೆಯಲ್ಲೇ ಸೆಟಲ್ಮೆಂಟ್ ಮಾಡಿಸ್ತಾ ಇದ್ದ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಎಫ್ಐಆರ್ ದಾಖಲಾಗಿರಲಿಲ್ಲ. ಯಾವಾಗ ಈ ಒಂದು ವಂಚನೆ ಜಾಲ ಮೈಸೂರು ದೊಡ್ಡ ಮಟ್ಟಕ್ಕೆ ಹರಡಕ್ಕೆ ಶುರು ಆಯಿತು, ಎಲ್ಲರೂ ಯಾರೆಲ್ಲ ಚಿನ್ನವನ್ನ ಕಳೆದುಕೊಂಡಿದ್ರು, ಈಗ ಇತ್ತೀಚೆಗೆ ಚಿನ್ನದ ಬೆಲೆ ಎಷ್ಟಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹೀಗಾಗಿ ಗ್ರಾಹಕರೆಲ್ಲರೂ ಕೂಡ ನಗರ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ಆತನನ್ನ ಏನೋ ಈಗಾಗಲೇ ಬಂಧಿಸಿ ಈಗಾಗಲೇ ಜೈಲಿಗೆ ಇಟ್ಟಿರುವಂತದ್ದು. ಆದ್ರೆ ಯಾವಾಗ ಬೆಳಗಾವಿಯಲ್ಲಿ ಒಂದು ಪ್ರಕರಣ ಹೊರಗೆ ಬಂತು, 4,500 ಕೋಟಿ ಹಗರಣವನ್ನ ಏನು ಶಿವಾನಂದ್ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಗ್ರಾಹಕರು ಸಾಕಷ್ಟು ವಂಚನೆಗೊಳಗಾಗಿದ್ದಾರೆ ಅಂತೇಳಿ ಬೆಳಗಾವಿಯಲ್ಲಿ ಪೊಲೀಸರು ಎಚ್ಚೆತ್ತ ಅವರು ತೆಗೆದುಕೊಂಡಂತಹ ಒಂದಷ್ಟು ಕಠಿಣ ಕ್ರಮಗಳನ್ನ ಮೈಸೂರು ಪೊಲೀಸರು ತೆಗೆದುಕೊಂಡಿರಲಿಲ್ಲ. ಸೊ ಹೀಗಾಗಿ ಯಾವಾಗ ಬೆಳಗಾವಿ ಪ್ರಕರಣ ಈಚೆ ಬರ್ತಿದ್ದಾಗಲೇ ಮೈಸೂರು ಪೊಲೀಸರು ಕೂಡ ಎಚ್ಚೆತ್ತಿದ್ದಾರೆ. ಒಂದು ಪ್ರಕಟಣೆ ಹೊರಡಿಸ್ತಾರೆ, ಯಾರೆಲ್ಲ ಚಿಲ್ಲತಬ್ಬಿಯ ಚಿಲ್ಲ ಹಣವಿಟ್ಟು ಮೋಸ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಮೈಸೂರು ಸಿಸಿಬಿ ಘಟಕಕ್ಕೆ ಬಂದು ನಿಮ್ಮ ದಾಖಲೆಗಳನ್ನು ಸಲ್ಲಿಸಿದ್ರೆ ನಾವು ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಕಟಣೆ ಹೊರಡಿಸ್ತಾರೆ. ದೂರು ದಾಖಲಾದಂತಹ ಅಂದ್ರೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಪ್ರಕಟಣೆ ಹೊರಡಿಸಿದಂತಹ ಕೇವಲ 4 ದಿನಕ್ಕೆ ಸುಮಾರು 70 ರಿಂದ 80 ಜನರು ದೂರು ಕೊಡೋದಕ್ಕೆ ಬಂದಿರುವಂತದ್ದು. ಎಲ್ಲರೂ ಕೂಡ 100 ಗ್ರಾಮು 200 ಗ್ರಾಮು, ಕೆಲವೊಬ್ರು ಅರ್ಧ ಕೆಜಿ ಚಿನ್ನವನ್ನು ಕೂಡ ಈತನ ಬಳಿ ಹಣವನ್ನು ಇಟ್ಟಿದ್ದಾರೆ. ಹಣ ಇಟ್ಟ ಸಂದರ್ಭದಲ್ಲೂ ಕೂಡ ಈ ರೂಲ್ಸ್ ಇರೋದು, ಹಣ ಇಟ್ಟ ಸಂದರ್ಭದಲ್ಲಿ ಬಡ್ಡಿಯನ್ನ ಕಟ್ಟಿ ಯಾವಾಗ 1 ವರ್ಷದೊಳಗಡೆ ಚಿನ್ನವನ್ನ ಬಿಡಿಸ್ಕೊಳ್ಬೇಕು, ಈ ರೀತಿಯಾದಂತಹ ನಿಯಮಗಳಿರುವಂತದ್ದು. ಆದ್ರೆ ಈತ ಯಾವಾಗ ಚಿನ್ನವನ್ನ ವಾಪಸ್ ಕೇಳಕ್ ಹೋಗ್ತಾ ಇದ್ದ, ಚಿನ್ನವನ್ನ ಕೊಡ್ತಾ ಇರಲಿಲ್ಲ. ಬದಲಾಗಿ ನಿಮ್ಮ ಚಿನ್ನ ಕರೆಕ್ಟ್ ಆಗಿದೆ, ಒಂದಷ್ಟು ಸೆಂಟಿಮೆಂಟ್ ಮಾತಾಡೋದು ಅಂತ ಹೇಳಿ ಈ ರೀತಿಯಾಗಿ ಮಾತಾಡ್ತಾ ಇದ್ದ. ಒಂದಷ್ಟು ಜನರು ಕೂಡ ಸಾಕಷ್ಟು ಕೋಪಗೊಂಡು ಗಲಾಟೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ತಮ್ಮ ಬಾಡಿ ಗಾರ್ಡ್ಸ್ ಗಳ ಮೂಲಕವಾಗಿ ಎದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಸೊ ಹೀಗಾಗಿ ಮೈಸೂರು ಪೊಲೀಸರಿಗೆ ಪ್ರತಿಯೊಂದು ಕೂಡ ಗೊತ್ತಿತ್ತು, ಆದ್ರೆ ಕೂಡಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿರಲಿಲ್ಲ. ಯಾವಾಗ ಜನರು ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ಗಿರಿವಿ ಚಿನ್ನ ಕೊಳ್ಳುವುದಾಗಿ ಗ್ರಾಹಕರಿಗೆ ಮೋಸ ಮಾಡಿರುವಂತ ಘಟನೆ ಇದು. ಎಸ್ಟಿಜೆ ಗೋಲ್ಡ್ ಮಾಲೀಕನ ವಿರುದ್ಧ ಸಾಲು ದೂರುಗಳು ಬಂದಿದ್ದಾವೆ. ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ ಗ್ರಾಹಕರೇ ಕಂಪ್ಲೇಂಟ್ ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಜನರಿಂದ ಚಿನ್ನತಂಬಿ ವಿರುದ್ಧ ದೂರು ದಾಖಲಾಗಿದೆ. ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿರುವ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ಸದ್ಯ ಅರೆಸ್ಟ್ ಆಗಿ ಜೈಲಿನಲ್ಲಿರುವ ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ 2017ರಿಂದಲೂ ಕೂಡ ಅಡವಿಟ್ಟ ಚಿನ್ನವನ್ನ ಕೊಳ್ಳುತ್ತಿರುವ ಚಿನ್ನತಂಬಿ ಬಿಡಿಸಿಕೊಂಡ ಹಣಕ್ಕೆ ಸರಿಯಾಗಿ ಹಣವನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಈತನ ಮೇಲೆ ಕೇಳಿ ಬಂದಿದೆ. ಚಿನ್ನದ ತೂಕ ಮೋಸ ಮಾಡಿ ಜನರಿಗೆ ವಂಚನೆ ಎಸಗಿದ ಆರೋಪವೂ ಇದೆ. ಈ ಹಿಂದೆ ಸೂರು ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಸಿಸಿಬಿ ಪೊಲೀಸರ ಮೂಲಕ ಎಫ್ಐಆರ್ ಅನ್ನ ಪೊಲೀಸರು ಮಾಡಿಸಿದ್ರು. ಮೈಸೂರು ಸಿಸಿಬಿ ಪೊಲೀಸರ ಮುಂದೆ ಸರಣಿ ದೂರುಗಳು ಕೂಡ ದಾಖಲಾಗಿದ್ವು. ಚಿನ್ನ ಅಡ ಇಟ್ಕೊಂಡ ಅಡ ಹೆಸರಿನಲ್ಲಿ ಮಹಾ ಮೋಸ ಮಾಡಿರುವಂತ ವಿಚಾರ ಇದು. ಮೈಸೂರಿನಲ್ಲಿ ಕೋಟಿ ಟೋಪಿ ಹಾಕಿದ ಐನಾತಿ ಆರೋಪಿ ಸೌಂದರ್ ರಾಜ್ ವಿರುದ್ಧ 70ಕ್ಕೂ ಹೆಚ್ಚು ಜನರಿಂದ ದೂರು ದಾಖಲಾಗಿದೆ. ಸದ್ಯ ಜೈಲಲ್ಲಿ ಆರೋಪಿ ಇದ್ದಾನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈ ವ್ಯಕ್ತಿ ಯಾರು ಸೌಂದರ್ ರಾಜ್ ಇದ್ದಾನಲ್ಲ, ಈತ ಹೇಗೆಲ್ಲ ಮೋಸ ಮಾಡ್ತಾ ಇದ್ದ ಜನರಿಗೆ, ಹಾಗೆ ಸಂತ್ರಸ್ತರು ಏನ್ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಏನಿದೆ ಇಲ್ಲಿವರೆಗಿನ ಅಪ್ಡೇಟ್ಸ್ ವಿನೋದ್? ರಜಿತ್, ಬಹಳ ಪ್ರಮುಖವಾಗಿ ಚಿಲ್ಲತಬ್ಬಿ ಅಲೆ ಸೌಂದರ್ ರಾಜ್ ಅಂತ ಹೇಳಿ ಈತ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಏನೋ ಹೆಚ್ಚಿನ ಬೆಲೆಗೆ ಚಿನ್ನವನ್ನ ಅಡ ಇಟ್ಕೊಳ್ತೀನಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದ್ದ. ಇದರ ನೋಡಿದಂತಹ ಜನರು ಈ ತರ ಅಂಗಡಿಗಳಿಗೆ ಬಂದು ಏನೋ ಚಿನ್ನವನ್ನ ಅಡ ಇಡ್ತಾ ಇದ್ರು. ಚಿನ್ನ ಅಡ ಇಟ್ಟಿದ ಕ್ಷಣಾರ್ಧದಲ್ಲಿ ಆ ಒಂದು ಚಿನ್ನವನ್ನ ಕರಗಿಸ್ತಾ ಇದ್ದ. ಅವರ ಮುಂದೆ ಚಿನ್ನವನ್ನ ಕರಗಿಸಿ ಈ ಚಿನ್ನ ಪರಿಶುದ್ಧವಾದಂತಹ ಚಿನ್ನ ಅಲ್ಲ, ತಾಮ್ರ ಮಿಕ್ಸ್ ಆಗಿದೆ, ಜೊತೆಗೆ ಒಂದಷ್ಟು ಸುಳ್ಳುಗಳೆಲ್ಲ ಹೇಳಿ ಅವರಿಗೆ ಮೋಸವನ್ನ ಮಾಡ್ತಾ ಇದ್ದ. ಜೊತೆಗೆ ಅವರು ಕೊಟ್ಟಿದಂತಹ ಆರಂಭದಲ್ಲಿ ಚಿನ್ನವನ್ನು ತಂದುಕೊಟ್ಟ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಬೆಲೆಯನ್ನು ಮಾತಾಡ್ತಾ ಇದ್ದ. ಆದ್ರೆ ಚಿನ್ನವನ್ನ ಖರೀದಿದ ನಂತರದಲ್ಲಿ ಹಣವನ್ನ ಕಡಿಮೆ ಕೊಡ್ತಾ ಇದ್ದ. ಯಾರೆಲ್ಲ ಒಂದಷ್ಟು ಗಲಾಟೆಗಳನ್ನ ಮಾಡ್ತಾ ಇದ್ರು ಅವರಿಗೆ ತನ್ನ ಬಾಡಿ ಗಾರ್ಡ್ಸ್ ಗಳ ಮೂಲಕವಾಗಿ ಎದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ. 2017ರಿಂದ 2026 ಕೂಡ ಈತ ಮೈಸೂರಿನ ಸುಮಾರು 5 ರಿಂದ 6 ಸ್ಥಳಗಳಲ್ಲಿ ಈ ರೀತಿಯಾದಂತಹ ಚಿನ್ನವನ್ನ ಅಡಗಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಯಾವುದೇ ರೀತಿಯಾದಂತಹ ದೂರುಗಳು ಕೂಡ ಇಲ್ಲಿವರೆಗೂ ದಾಖಲಾಗಿರಲಿಲ್ಲ. ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾದ್ರೆ ಅವರಿಗೆ ಸೆಟಲ್ಮೆಂಟ್ ಮಾಡುವಂತಹ ಕೆಲಸವನ್ನ ಮಧ್ಯವರ್ತಿ ಮೂಲಕವಾಗಿ ಮಾಡಿಸ್ತಾ ಇದ್ದ. ಸೊ ಹೀಗಾಗಿ ಒಂದೇ ಒಂದು ದೂರುಗಳು ಕೂಡ ಎಲ್ಲೂ ದಾಖಲಾಗಿರಲಿಲ್ಲ. ಸಾಕಷ್ಟು ಜನರು ದಿನಕ್ಕೆ ಸುಮಾರು ಅರ್ಧದಿಂದ 1 ಕೆಜಿ ಚಿನ್ನವನ್ನ ಕರಗಿಸ್ತಾ ಇದ್ದ.
ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದ. ಸೊ ಯಾವಾಗ ಕಳೆದ ಹಲವು ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ವಂಚನೆಗೊಳದಂತಹ ಗ್ರಾಹಕರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಆಗ ಎಚ್ಚೆತ್ತಂತಹ ಪೊಲೀಸರು ಈ ತರ ಬಂಧಿಸುವಂತಹ ಕೆಲಸ ಮಾಡಿದ್ರು. ಇದಾದ ಬಳಿಕ ಬೆಳಗಾವಿಯಲ್ಲಿ ಯಾವಾಗ ಒಂದು ಪ್ರಕರಣ ದಾಖಲಾಯಿತು, ಶಿವಾನಂದ ಅವರ ವಿರುದ್ಧವಾಗಿ 4,00,000 ಕೋಟಿ ಹಗರಣದ ಪ್ರಕರಣ ದಾಖಲಾಯಿತು. ಇದಾದ ಬಳಿಕ ಎಚ್ಚೆತ್ತಂತಹ ಪೊಲೀಸರು ಕೂಡ ಮೈಸೂರು ಪೊಲೀಸರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರು ಸಿಸಿಬಿ ಪೊಲೀಸರ ಮುಂದೆ ತಮ್ಮ ಅವರ ಏನೋ ದಾಖಲೆಗಳೊಂದಿಗೆ ಬರಬೇಕು ಅಂತ ಹೇಳಿ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಕೇವಲ 3 ರಿಂದ 4 ದಿನಗಳಲ್ಲಿ ಬರೋಬ್ಬರಿ 70 ರಿಂದ 75 ಜನರು ಈಗ ದೂರು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಸುಮಾರು ಬರೋಬ್ಬರಿ 10 ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಈತ ಗ್ರಾಹಕರಿಗೆ ಮೋಸವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈಗ ಸುಮಾರು 70ಕ್ಕೂ ಹೆಚ್ಚಿನ ದೂರ ದಾಖಲು ಮಾಡಿದ ಕಾರಣಕ್ಕಾಗಿ ಬಡ್ಸ್ ಆಕ್ಟ್ ನ ಅಡಿಯಲ್ಲಿ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಯಾರೆಲ್ಲ ದೂರು ಕೊಡಕ್ಕೆ ಬರ್ತಾ ಇದ್ದಾರೆ ಆ ಆಕ್ಟ್ ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಜೈಲಲ್ಲಿರುವಂತಹ ಚಿಲ್ಲತಂಬಿ ಕೋಟ್ಯಾಂತರ ರೂಪಾಯಿ ಈಗಾಗಲೇ 10 ವರ್ಷಗಳಲ್ಲಿ ದಿನಕ್ಕೆ ಅರ್ಧ ಕೆಜಿ ಚಿಲ್ಲವನ್ನ ಮೋಸ ಮಾಡಿದ್ದಾರೆ ಅಂತಂದ್ರೆ ನೀವೇ ಊಹಿಸ್ಕೋಬಹುದು ಚಿಲ್ಲದ ರೇಟ್ ಯಾವ ರೀತಿಯಾಗಿದೆ. ಸೊ ಹೀಗಾಗಿ ಅಡ್ವರ್ಟೈಸ್ಮೆಂಟ್ ಕೊಡುವ ಮೂಲಕವಾಗಿ ಈತ ಗ್ರಾಹಕರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿರುವಂತದ್ದು. ಸದ್ಯ ಸಿಸಿಬಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆ ಕೈಗೊಂಡಿದ್ದಾರೆ. 70 ಜನ ಏನ್ ಬಂದಿದ್ದಾರೆ ಅವರ ಬಳಿ ಇರುವಂತಹ ದಾಖಲೆಗಳಿರ್ಬೋದು, ಜೊತೆಗೆ ಅವರು ಮೋಸ ಹೋಗಿರುವಂತಹ ಯಾವೆಲ್ಲ ಚೀಟಿಗಳನ್ನ ಕೊಟ್ಟಿದ್ದ ಅದನ್ನ ಸರೆಂಡರ್ ಮಾಡಿ ಈಗ ಪೊಲೀಸರು ಕೂಡ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ರಂಜಿತ್. ಓಕೆ, ಹಾಗೆ ವಿನೋದ್, ಸದ್ಯಕ್ಕೆ ಎಷ್ಟು ಜನ ಈತನಿಂದ ಮೋಸ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಎಷ್ಟು ಕಂಪ್ಲೇಂಟ್ ಇಲ್ಲಿವರೆಗೂ ದಾಖಲಾಗಿದೆ? ಸದ್ಯ ಈಗ ಈ ಹೊತ್ತಿನ ವಿವಾದ ಏನು? ಆತ ಆಲ್ರೆಡಿ ಜೈಲಿನ ಒಳಗಡೆ ಇದ್ದಾನೆ. ಈ ಹೊತ್ತಿಗೆ ಏನು ಪ್ರಸ್ತುತ ಅಂತ? ರಂಜಿತ್, ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ ಈತ ಗ್ರಾಹಕರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮೋಸವನ್ನ ಮಾಡ್ತಾ ಇದ್ರು ಕೂಡ ದೂರು ಕೊಡ್ತಾ ಇರಲಿಲ್ಲ. ಯಾಕಂತಂದ್ರೆ ದೂರು ಕೊಡೋದಕ್ಕೆ ಈತ ಪೊಲೀಸ್ ಠಾಣೆಗೆ ಗ್ರಾಹಕರು ಮುಂದಾದ್ರೆ ಪೊಲೀಸ್ ಠಾಣೆಗೆ ಮಧ್ಯವರ್ತಿಗಳನ್ನ ಕಳಿಸಿ ಪೊಲೀಸ್ ಠಾಣೆಯಲ್ಲೇ ಸೆಟಲ್ಮೆಂಟ್ ಮಾಡಿಸ್ತಾ ಇದ್ದ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಎಫ್ಐಆರ್ ದಾಖಲಾಗಿರಲಿಲ್ಲ. ಯಾವಾಗ ಈ ಒಂದು ವಂಚನೆ ಜಾಲ ಮೈಸೂರಲ್ಲಿ ದೊಡ್ಡ ಮಟ್ಟಕ್ಕೆ ಹರಡಕ್ಕೆ ಶುರು ಆಯಿತು, ಎಲ್ಲರೂ ಯಾರೆಲ್ಲ ಚಿನ್ನವನ್ನ ಕಳೆದುಕೊಂಡಿದ್ರು, ಈಗ ಇತ್ತೀಚೆಗೆ ಚಿನ್ನದ ಬೆಲೆ ಎಷ್ಟಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹೀಗಾಗಿ ಗ್ರಾಹಕರೆಲ್ಲರೂ ಕೂಡ ನಗರ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ಆತನನ್ನ ಈಗಾಗಲೇ ಬಂಧಿಸಿ ಈಗಾಗಲೇ ಜೈಲಿಗೆ ಇಟ್ಟಿರುವಂತದ್ದು. ಆದ್ರೆ ಯಾವಾಗ ಬೆಳಗಾವಿಯಲ್ಲಿ ಒಂದು ಪ್ರಕರಣ ಹೊರಗೆ ಬಂತು, 4,500 ಕೋಟಿ ಹಗರಣವನ್ನ ಶಿವಾನಂದ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಗ್ರಾಹಕರು ಸಾಕಷ್ಟು ವಂಚನೆಗೊಳಗಾಗಿದ್ದಾರೆ ಅಂತೇಳಿ ಬೆಳಗಾವಿಯಲ್ಲಿ ಪೊಲೀಸರು ಎಚ್ಚೆತ್ತ ಅವರು ತೆಗೆದುಕೊಂಡಂತಹ ಒಂದಷ್ಟು ಕಠಿಣ ಕ್ರಮಗಳನ್ನ ಮೈಸೂರು ಪೊಲೀಸರು ತೆಗೆದುಕೊಂಡಿರಲಿಲ್ಲ. ಸೊ ಹೀಗಾಗಿ ಯಾವಾಗ ಬೆಳಗಾವಿ ಪ್ರಕರಣ ಈಚೆ ಬರ್ತಿದ್ದಾಗಲೇ ಮೈಸೂರು ಪೊಲೀಸರು ಕೂಡ ಎಚ್ಚೆತ್ತಿದ್ದಾರೆ. ಒಂದು ಪ್ರಕಟಣೆ ಹೊರಡಿಸ್ತಾರೆ. ಯಾರೆಲ್ಲ ಚಿಲ್ಲತಂಬಿಯ ಚಿಲ್ಲ ಹಣವಿಟ್ಟು ಮೋಸ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಮೈಸೂರು ಸಿಸಿಬಿ ಘಟಕಕ್ಕೆ ಬಂದು ನಿಮ್ಮ ದಾಖಲೆಗಳನ್ನು ಸಲ್ಲಿಸಿದ್ರೆ ನಾವು ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಕಟಣೆ ಹೊರಡಿಸ್ತಾರೆ. ದೂರು ದಾಖಲಾದಂತಹ ಅಂದ್ರೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಪ್ರಕಟಣೆ ಹೊರಡಿಸಿದಂತಹ ಕೇವಲ 4 ದಿನಕ್ಕೆ ಸುಮಾರು 70 ರಿಂದ 80 ಜನರು ದೂರು ಕೊಡೋದಕ್ಕೆ ಬಂದಿರುವಂತದ್ದು. ಎಲ್ಲರೂ ಕೂಡ 100 ಗ್ರಾಮು 200 ಗ್ರಾಮು, ಕೆಲವೊಬ್ರು ಅರ್ಧ ಕೆಜಿ ಚಿಲ್ಲವನ್ನು ಕೂಡ ಈತನ ಬಳಿ ಅಡವನ್ನು ಇಟ್ಟಿದ್ದಾರೆ. ಅಡ ಇಟ್ಟ ಸಂದರ್ಭದಲ್ಲೂ ಕೂಡ ಈ ರೂಲ್ಸ್ ಇರೋದು, ಅಡ ಇಟ್ಟ ಸಂದರ್ಭದಲ್ಲಿ ಬಡ್ಡಿಯನ್ನ ಕಟ್ಟಿ ಯಾವಾಗ 1 ವರ್ಷದೊಳಗಡೆ ಚಿಲ್ಲವನ್ನ ಬಿಡಿಸ್ಕೊಳ್ಬೇಕು, ಈ ರೀತಿಯಾದಂತಹ ನಿಯಮಗಳಿರುವಂತದ್ದು. ಆದ್ರೆ ಈತ ಯಾವಾಗ ಚಿಲ್ಲವನ್ನ ವಾಪಸ್ ಕೇಳಕ್ ಹೋಗ್ತಾ ಇದ್ದ, ಚಿಲ್ಲವನ್ನ ಕೊಡ್ತಾ ಇರಲಿಲ್ಲ. ಬದಲಾಗಿ ನಿಮ್ಮ ಚಿಲ್ಲ ಕರೆಕ್ಸ್ ಆಗಿದೆ, ಒಂದಷ್ಟು ಸೆಂಟಿಮೆಂಟ್ ಮಾತಾಡೋದು ಅಂತ ಹೇಳಿ ಈ ರೀತಿಯಾಗಿ ಮಾತಾಡ್ತಾ ಇದ್ದ. ಒಂದಷ್ಟು ಜನರು ಕೂಡ ಸಾಕಷ್ಟು ಕೋಪಗೊಂಡು ಗಲಾಟೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ತಮ್ಮ ಬಾಡಿ ಗಾರ್ಡ್ಸ್ ಗಳ ಮೂಲಕವಾಗಿ ಎದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಸೊ ಹೀಗಾಗಿ ಮೈಸೂರು ಪೊಲೀಸರಿಗೆ ಪ್ರತಿಯೊಂದು ಕೂಡ ಗೊತ್ತಿತ್ತು. ಆದ್ರೆ ಕೂಡಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿರಲಿಲ್ಲ. ಯಾವಾಗ ಜನರು ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.